ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಶ್ರೀ ಗೋವರ್ಧನ ಕ್ಷೇತ್ರ ಅಂದ್ಬಿಟ್ಟು ಉಡುಪಿ ಶ್ರೀ ಪುತಿರ್ ಮಠ ಬ್ರಾಂಚು. ಇದು ಎಂಟ್ರೆನ್ಸು. ಸೊ ಇದು ಯಾವ ರೀತಿ ಇದೆ ಆಚೆ ವ್ಯೂ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಜಾಗ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ಲೊಕೇಶನ್ನು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇಲ್ಲಿಂದ ಬಸವನಗುಡಿ ಗಣೇಶನ ದೇವಸ್ಥಾನ ಆದಮೇಲೆ ಈ ಕಡೆ ಬಂದರೆ ಈ ಜಾಗ ಬರೋದು. ಇದ್ರ ಬ್ಯಾಕ್ ಸೈಡ್ ಬಂದು ಬ್ಯೂಗಲ್ ರಾಕ್ ಬರೋದು. ಮತ್ತು ಹಿಂಗೆ ಹೋದರೆ NR ಕಾಲೋನಿಗೆ ಹೋಗ್ತೀವಿ. ಇದು BMS ಕಾಲೇಜು. ಮತ್ತು ಈ ಕಡೆ ರಾಘವೇಂದ್ರ ಸ್ವಾಮಿ, ಈ ಕಡೆ ಸ್ವಲ್ಪ ಮುಂದಕ್ಕೆ ಲೆಫ್ಟಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಬರುತ್ತೆ. ಸೊ ಇದ್ರದ್ದು ಕ್ಷೇತ್ರದ್ದು ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ. ಇಲ್ಲಿ ಪಾರ್ಕಿಂಗ್ ಓನ್ಲಿ ಫಾರ್ ಟೆಂಪಲ್ ವೆಹಿಕಲ್ಸ್ ಅಂದ್ಬಿಟ್ಟು ಒಂದಷ್ಟು ಜಾಗ ದೇವಸ್ಥಾನಕ್ಕೆ ಬರೋವಂಥ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಐತೆ. ಸೊ ಇದು ಎಂಟ್ರನ್ಸು ಗೋವರ್ಧನ ಕ್ಷೇತ್ರ, ಶ್ರೀ ಉಡುಪಿ ಶ್ರೀ ಉಡುಪಿ ಮುತ್ತಿಗೆ ಮಠ. ಅದು ಒಳಗಡೆ ಎಂಟ್ರೆನ್ಸ್ ಆದರೆ ಈ ರೀತಿ ಇರುತ್ತೆ. ಒಳ್ಳೆಯ ಒಂದು ಕೋಟೆ ಒಳಗಡೆ ಹೋದಂಗಿರುತ್ತೆ. ಇಲ್ಲಿ ಪುಷ್ಪಾರ್ಚನೆ ಏನಾದರೂ ಮಾಡಿಸ್ಬೇಕಂದ್ರೆ ಇಲ್ಲಿ ಕೌಂಟ್ರ್ ಮಾಡಿದ್ರೆ. ಮತ್ತು ಇದು ಎಂಟರ್ ಟು ಟೆಂಪಲ್ ಆಲ್ಸೋ. ಸೊ ಇಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ ಟೆಂಪಲ್. ಇದಕ್ಕೆ ನೋಡಿ, ಇಲ್ಲಿ ಟೆಂಪಲ್ಸ್ಗೆ ಎಂಟ್ರ್ ಆದರೆ ಇದು ಸೇವಾಲಯ. ಏನಾದರೂ ದೇವಸ್ಥಾನದಲ್ಲಿ ಸೇವೆಗಳು ಬಿಡಿಸ್ಬೇಕಂದ್ರೆ ಇದು ಸೇವಾ ಕೌಂಟ್ರು. ಸೊ ಇದು ಎಂಟ್ರಿ ಆಗ್ತಾ ಇದ್ದೀವಿ ಈ ಕಡೆಯಿಂದ. ಸೊ ಇಲ್ಲಿ ಭಕ್ತಾದಿಗಳು ಕೂತ್ಕೊಳ್ಳೋಕ್ಕೆ ಒಂದಷ್ಟು ಜಾಗ ಐತೆ. ಮತ್ತು ಇದು ಕಲ್ಲಿನ ಗೋಡೆ ಮೇಲೆ ಕೆತ್ತನೆಗಳು. ಸೊ ಇದು ಮಹಾವಿಷ್ಣು. ಸೊ ಈ ಕಡೆ ಬಂದರೆ ನಮ್ಮ ಗೋವರ್ಧನಗಿರಿ ಕೃಷ್ಣ. ನಮಸ್ಕಾರ. ತಾವು ಕೇಳಿದ್ದೀರಾ ಈ ದೇವಸ್ಥಾನದ ನಿರ್ಮಾಣ ಮಾಡಿದವರು ಯಾರು, ಈ ದೇವಸ್ಥಾನ ಎಲ್ಲಿ ಬೆಂಗಳೂರಿನಲ್ಲಿ ಇದೆ, ಇದನ್ನು ಭಕ್ತರಿಗೆ ತಿಳಿಸಬೇಕು ಅಂತ ನನ್ನನ್ನು ಕೇಳಿಕೊಂಡಿದ್ದೀರಾ. ಹೌದು. ಆ ನೆಲೆಯಲ್ಲಿ ಈ ದೇವಸ್ಥಾನದ ನಿರ್ಮಾತೃಗಳು ಉಡುಪಿ ಶ್ರೀ ಪುತ್ತಿಗೆ ಮಠದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದ ಅವರು ಆಶ್ರಮ ಸ್ವೀಕಾರ ಮಾಡಿ 51 ವರ್ಷಗಳಾಯಿತು. ಈಗ ಉಡುಪಿಯಲ್ಲಿ ಶ್ರೀಕೃಷ್ಣ ಪೂಜಾ ನಿರತರಾಗಿದ್ದಾರೆ. 2 ವರ್ಷ ಕಾಲದಲ್ಲಿ ಕೃಷ್ಣ ಪೂಜಾ ಅಧಿಕಾರ ಅವರಿಗೆ ಬಂದಿದೆ. ಇದು ಸುಮಾರು 14 ವರ್ಷಕ್ಕೊಮ್ಮೆ ಬರುತ್ತದೆ. ಈಗಿನದ್ದು ಅವರದ್ದು 4ನೇ ಅವಧಿ ಕೃಷ್ಣ ಪೂಜೆ. ಅವರು ಆಶ್ರಮ ಸ್ವೀಕಾರವಾಗಿ ಈ ಸಲದ್ದು 4ನೇ ಅವಧಿಗೆ ಪೂಜಾ ಕೈಂಕರ್ಯ ನಿರ್ವಹಿಸ್ತಿದ್ದಾರೆ. ಅಲ್ಲಿ ಬೇಕಾದಷ್ಟು ವಿವಿಧ ವಿಚಾರಗಳು, ಕೃಷ್ಣನಿಗೆ ನಿತ್ಯೋತ್ಸವ ಎಲ್ಲ ನಡೀತಾ ಇದೆ, ನಾನಾ ಕಾರ್ಯಕ್ರಮಗಳು ನಡೀತಾ ಇದೆ. ಅಲ್ಲದೆ ಪರಮ ಪೂಜ್ಯರು ಅಮೇರಿಕಾ, ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾಗಳಲ್ಲಿ ಕೃಷ್ಣ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಅಮೇರಿಕಾದಲ್ಲಿ 11 ಇದೆ, ಆಮೇಲೆ ಕೆನಡಾದಲ್ಲಿ 1 ಇದೆ, ಇಂಗ್ಲೆಂಡ್ನಲ್ಲಿ 1 ಇದೆ, ಆಸ್ಟ್ರೇಲಿಯಾದಲ್ಲಿ 2 ಇದೆ. ಆಯಿತಲ್ಲ. ಹಿಂದೂ ಧರ್ಮ, ಹಿಂದೂ ತತ್ವ ಪ್ರಚಾರ ಆಗಬೇಕು ಎನ್ನುವುದು ಅವರ ಪರಮ ಉದ್ದೇಶ. ಈ ದೇವಸ್ಥಾನವನ್ನು ಅವರು ಒಂದು ವಿಶಿಷ್ಟವಾಗಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಆಧುನಿಕ ಸ್ಪರ್ಶ, ಪ್ರಾಕ್ತನ ದೃಶ್ಯ ಎನ್ನುವ ಹಾಗೆ, ಅಂದರೆ ರಸ್ತೆಯ ಕಡೆಯಿಂದ ಪೂರ್ವಕ್ಕೆ ಸುಮಾರು 10-12 ಅಡಿ ಕಲ್ಲುಗಳನ್ನು ಕಡಿದು, ಬಂಡೆಯನ್ನು ಕಡಿದು
ಈ ನಿರ್ಮಿತಿಯನ್ನು ಮಾಡಲಾಗಿದೆ. ಆಯಿತಾ, ಆಧುನಿಕವಾದ ಸಲಕರಣೆಗಳನ್ನು ಬಳಸಲಾಗಿದೆ. ಅಲ್ಲದೆ ಪ್ರಾಕ್ತನವಾಗಿ ಹೇಗೆ ಕಾಣಬೇಕು ಹಾಗೆ ನಿರ್ಮಿಸಲಾಗಿದೆ. ಅವತ್ತು ದ್ವಾಪರದಲ್ಲಿ ಕೃಷ್ಣ ಗೋವರ್ಧನಗಿರಿಯನ್ನೆತ್ತಿ ಹೇಗೆ ನಿಂತಿದ್ದಾನೋ ಇಲ್ಲಿ ಕೃಷ್ಣ ವಿಗ್ರಹವನ್ನು ಪ್ರತಿಷ್ಠೆ ಮಾಡಲಾಗಿದೆ. ಅಂದರೆ ಇಲ್ಲಿ ಗರ್ಭಗುಡಿ ಒಂದು ಸಾಂಕೇತಿಕವಾಗಿದೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಗರ್ಭಗುಡಿ ಅಂದರೆ ಒಂದು ಕೋಣೆಯ ಆಕೃತಿಯಲ್ಲಿ ಇರ್ತದೆ, ಅಳತೆಗಳೆಲ್ಲ ಇವೆ. ಆದರೆ ಇಲ್ಲಿ ಕೃಷ್ಣನನ್ನು ದಶ ದಿಕ್ಕುಗಳಿಂದಲೂ ನಾವು ವೀಕ್ಷಿಸುವುದಕ್ಕೆ ಅವಕಾಶ ಇದೆ. ಇದೇ ಇಲ್ಲಿನ ವೈಶಿಷ್ಟ್ಯ. ಹಾಗಾಗಿ ಎಲ್ಲಿ ನಿಂತರೂ ಕೃಷ್ಣ ನಮಗೆ ಕಾಣ್ತಾನೆ. ಇನ್ನೂ ಒಂದು ಕೇಳಿದ್ರೆ, ಆ ಕೃಷ್ಣ ಪೀಠದ ಕೆಳಗೆ ಕಲ್ಲಿನಲ್ಲಿ, ಇದೆಲ್ಲ ಬಂಡೆ ನೆಲ, ಇಲ್ಲಿ ಮಣ್ಣೇನಿಲ್ಲ, ಬಂಡೆನೇ. ಅಲ್ಲಿ ಒಂದು ಬಾವಿಯ ರಚನೆ ಮಾಡಲಾಗಿದೆ. ಒಂದು 6 ಅಡಿ 7 ಅಡಿ ಎತ್ತರದ್ದು ಹೊಸರು ನೀರು ಇರ್ತದೆ, ಬಂಡೆಯಿಂದ ಬರುವ ನೀರು ನಾವು ಉಪಯೋಗಿಸುವುದಿಲ್ಲ. ಅದರ ಮೇಲೆ ಪೀಠವನ್ನು ಬೆಳೆಸಿ ಕೃಷ್ಣ ವಿಗ್ರಹವನ್ನು ಅದರ ಅಧಿಷ್ಠಾನದ ಮೇಲೆ ಪ್ರತಿಷ್ಠಾಪಿಸ. ಸೊ ನಮ್ಮ ಕೃಷ್ಣ ವಿಗ್ರಹ ಕೆಳಗಡೆ ಇದರ ಒಳಗೆ ಓಕೆ, ಇದರೊಳಗೆ ಒಂದು ಜಲಾಧಾರ ಪಾವಿತ್ರ್ಯತೆಗಾಗಿ ಅದು ಒಂದು ಅನುಕೂಲದ ವಿಷಯ. ಜಲದಲ್ಲಿ ಪೀಠ ವ್ಯಕ್ತಿ ಕೃಷ್ಣ ವಿಗ್ರಹವನ್ನು ಸ್ಥಾಪಿಸುವುದು. ಜಲ ಇಲ್ಲಿ ಸಿಗುವುದಿಲ್ಲ, ಬೇರೆ ಕಡೆ ಇದೆ, ಅದನ್ನು ಉಪಯೋಗಿಸಲಾಗಿದೆ. ಆ ನೀರು ಬೇರೆ ಉಪಯೋಗಿಸುವುದಿಲ್ಲ, ತನ್ನಷ್ಟೇ ಅದು ಮುಂದೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆಮೇಲೆ ಈ ದೇವಸ್ಥಾನದ ರಚನೆ ನೋಡಿ, ಇದು ಹೇಗಿದೆ ಅಂತ ಕೇಳಿ, ನೆಲದಲ್ಲಿ ಉರುಳುವ ಚಕ್ರದ ಅರೆಗಾಲುಗಳಂತಿವೆ ನೋಡಿ. ಹೀಗೆ ಕಲ್ಪನೆ ಮಾಡಿ, ನೆಲದಲ್ಲಿ ಒಂದು ಚಕ್ರ ಉರುಳುತ್ತದೆ. ಚಕ್ರದ ಕೇಂದ್ರದಿಂದ ಬದಿಗೆ ಕಡ್ಡಿಗಳೆಲ್ಲ ಹೋಗೋದನ್ನು ನಾವು ಗಮನಿಸಿದ್ದೀರಾ? ಅದಕ್ಕೆ ಇಂಗ್ಲೀಷಲ್ಲಿ ಸ್ಪೋಕ್ಸ್ ಅಂತ ಹೇಳ್ತಾರೆ, ಓಕೆ, ಕನ್ನಡದಲ್ಲಿ ಅರೆಗಾಲುಗಳು ಅಂತ ಹೇಳ್ತಾರೆ. ಈ ನೆಲದಲ್ಲಿ ತಿರುಗುವ ಚಕ್ರದ ಅರೆಗಾಲಿನಂತಿವೆ ಈ ನೆಲ, ಕಲ್ಪನೆ ಮಾಡಿ. ಸ್ಪೋಕ್ಸ್ ನಂತಿವೆ. ಇದು ಏನನ್ನು ಪ್ರತಿನಿಧಿಸ್ತದೆ ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿಯುಗವನ್ನು ಪ್ರತಿನಿಧಿಸ್ತದೆ. ಇದು ಒಂದು ಕಡ್ಡಿ, ಅದೊಂದು ಕಡ್ಡಿ, ಅದೊಂದು ಕಡ್ಡಿ, ಅದೊಂದು ಕಡ್ಡಿ ಅಂತ ತಿಳಿಯಿರಿ. ಈ 4 ದಿಕ್ಕುಗಳು ಅಲ್ಲಲ್ಲ, ಚಕ್ರ ತಿರುಗ್ತದೆ. ಚಕ್ರ ತಿರುಗ್ತದೆ ಅಂತ ಕಲ್ಪಿಸಿಕೊಳ್ಳಿ, ತಿರುಗ್ತಾ ಇಲ್ಲ, ತಿರುಗ್ತದೆ ಅಂತ ಕಲ್ಪಿಸಿಕೊಳ್ಳಿ. ಕಲ್ಪಿಸಿದಾಗ ಚಕ್ರ ತಿರುಗ್ತದೆ. ಕೃಷ್ಣ ಎಲ್ಲಿದ್ದಾನೆ? ಆಕ್ಸೆಸ್, ಆನಿಕೆ ಅಂತ ಹೇಳಿ. ಆನಿಕೆ ಈಗ ಒಂದು ಯಾವುದೇ ಒಂದು ಚಕ್ರ, ಗಾಡಿಯ ಚಕ್ರ ತಗೊಳ್ಳಿ, ಹೀಗೆ ತಿರುಗುವುದಲ್ವ, ಇದು ತಿರುಗ್ತದಾ? ಅದು ತಿರುಗಲ್ಲ. ಹೀಗೆ ತಿರುಗುವುದಲ್ವಾ? ಅಂತಹ ಜಾಗದಲ್ಲಿ ಕೃಷ್ಣ ಇದ್ದಾನೆ. ಏನು ಸಂಕೇತಿಸ್ತಾನೆ? ಎಲ್ಲವೂ ಅಸ್ಥಿರ, ನಾನು ಮಾತ್ರ ಸ್ಥಿರ. ಎಲ್ಲವೂ ನನ್ನ ಸುತ್ತ ಗಿರಕಿ ಹೊಡೆಯುತ್ತದೆ, ನಾನು ಅದನ್ನು ಸಂಭಾಲಿಸ್ತಾ ಇದ್ದೇನೆ. ನನ್ನ ಇಚ್ಛೆಯಂತೆ, ನನ್ನ ಒಂದು ಇಚ್ಛೆಯಂತೆ ಎಲ್ಲವೂ ಇದೆ. ಆ ತರಹ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿ ಗೋಡೆಗಳಲ್ಲಿ 12 ಉಬ್ಬು ಚಿತ್ರಗಳಿವೆ. ಇಲ್ಲಿ ಒಂದು ಗೋಡೆ ಅಲ್ಲ, 12 ಗೋಡೆಗಳಿದ್ದ ಹಾಗಿವೆ. ಅದರಲ್ಲಿ ಭಾಗವತದ ಕಥಾನಕಗಳ ಚಿತ್ರವನ್ನು ಉಬ್ಬು ಚಿತ್ರದಲ್ಲಿ ರಚಿಸಲಾಗಿದೆ. ಇದ್ರ ಬಗ್ಗೆನೂ ಹಂಗೆ ಹೇಳಿ ಸ್ವಾಮಿ. ಇದು ಏನು ಕೇಳಿದರೆ, ಸುಧಾಮ ಅಂತ ಒಂದು ಇನ್ನೊಂದು ಹೆಸರು, ಕುಚೇಲ ಅಂದರೆ ಹರಿದ ಬಟ್ಟೆಯವ ಅಂತ ಅರ್ಥದ ಹೆಸರು. ಅಂದರೆ ಎಲ್ಲಿಗೂ ಹೋಗ್ಬೋದು. ಕುಚೇಲ ಅಂತ ಸುಧಾಮ, ಅವರಿಬ್ಬರು ಏನು ಶಾಲೆಯಲ್ಲಿ ಒಟ್ಟಿಗೆ ಕಲಿತವರು, ಸಾಂದೀಪಿನಿ ಗುರುಗಳ ಹತ್ರ. ಕೃಷ್ಣ ದೊಡ್ಡ ರಾಜ, ಇವ ಬಡ ಬ್ರಾಹ್ಮಣ. ಅಂದರೆ ಏನೂ ಆ ಕಾಲದ್ದು ಅಷ್ಟು ಅವನಿಗೆ ಸಿರಿವಂತ ಅಲ್ಲ, ಅಷ್ಟೇ, ವಿದ್ಯಾವಂತ ಅಲ್ಲ ಅಂತಲ್ಲ, ವಿದ್ಯೆಯಲ್ಲಿ ಸಿರಿವಂತ ಇದ್ದಾನೆ, ಆರ್ಥಿಕವಾಗಿ ಅವ ಸಿರಿವಂತ ಅಲ್ಲ, ಭೌತಿಕವಾಗಿ. ಮನೆಯಲ್ಲಿ ಬಹಳ ಕಷ್ಟ, 10 ಮಕ್ಕಳು. ಕಡೆಗೊಮ್ಮೆ ಹೆಂಡತಿ ಹೇಳ್ತಾರೆ, ನೀವು ಒಮ್ಮೆ ಯಾಕೆ ಕೃಷ್ಣನಲ್ಲಿ ಹೋಗಬಾರ್ದು? ನೀವು ಒಟ್ಟಿಗೆ ಕಲ್ತದ್ದಲ್ವ, ನಮ್ಮ ಈ ಸಂಸಾರಕ್ಕೆ ಏನಾದರೂ ಒಂದು ಆಶ್ರಯ ಸಿಗಬಹುದಲ್ಲ, ಆಸರೆ ಸಿಗಬಹುದಲ್ವ, ಹೋಗಿ ಬನ್ನಿ ಒಮ್ಮೆ ಅಂತ ಹೇಳ್ತಾರೆ. ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಡ್ತಾರೆ. ಯಾಕೆ? ಅವ ಸ್ವಾಭಿಮಾನಿ. ಹೊರಡ್ತಾರೆ. ಹೊರಡುವಾಗ ಹಿಂದಿನ ಕ್ರಮ, ಒಂದು ಕಡೆಗೆ ಯಾರ ಬರಿಗಾದ್ರು ಹೋಗುವಾಗ ಏನನ್ನಾದರೂ ಕೊಂಡು ಹೋಗಬೇಕು. ಈಗಲೂ ಇದೆ ಸ್ವಲ್ಪ. ಮನೆಯಲ್ಲಿ ಏನೂ ಇರಲಿಲ್ಲ, ಒಂದಿಷ್ಟು ಅವಲಕ್ಕಿಯನ್ನು ಬಟ್ಟೆಯಲ್ಲಿ ಕಟ್ಟಿ, ಅವನ ಹೆಗಲು ವಸ್ತ್ರದ ಬಟ್ಟೆಯಲ್ಲಿ ಕಟ್ಟಿ ಕೊಡ್ತಾನೆ. ಅವನು ಹೋಗ್ತಾನೆ. ಕೃಷ್ಣನಿಗೆ ಗೊತ್ತು, ಅವನು ಬರ್ತಾನೆ. ದಿವ್ಯಜ್ಞಾನದಲ್ಲಿ ಒಳ್ಳೆಯ ರಾಜಮರ್ಯಾದೆಯಲ್ಲಿ ಒಳಗೆ ಬರ್ಕೊಳ್ತಾನೆ, ಎಲ್ಲ ಉಪಚಾರ ಮಾಡ್ತಾನೆ. ಇವ ಮಾತಾಡದೆ ಆಯಿತು ಹೋಗ್ತೇನೆ ಅಂತ ಹೋಗಿ ಬರ್ತಾನೆ. ಏನು ಕೇಳುವುದಿಲ್ಲ. ಅವನು ಮನೆಗೆ ಬಂದು ನೋಡುವಾಗ ಅವನ ಮನೆ ಅರಮನೆ ಆಗಿದೆ. ಆ ಅರಮನೆಯನ್ನು ಇಲ್ಲಿ ತೋರಿಸಲಾಗಿದೆ. ಒಂದು ಮನೆ ಇದೆ, ಅವನು ಗುಡಿಸಲು. ಇದು ಈಗಿನ ಅವನು ಕೃಷ್ಣ ಅನ್ನೋ ಬದಲು ಏನೋ ಒಂದು ಸಣ್ಣ ರಚನೆ ಇದೆ. ಸೊ ಇದು
ಹಳೇದು ಮನೆ. ಇಲ್ಲಿ ಒಂದು ಕಲಿಕೆಗೆ ಅವಕಾಶ ಇದೆ. ಏನು ಮಿತ್ರ ಅಂದರೆ ಏನು? ಮಿತ್ರ ಅಂದರೆ ಅವನು ನಮಗೆ ಅತ್ಯಂತ ಆತ್ಮೀಯನಾಗಿ ಇರ್ತಾನೆ. ಫ್ರೆಂಡ್ ಎನ್ನುವ ಶಬ್ದ ಅಲ್ಲ, ಅಂತರಂಗದ ಮಿತ್ರ ಅಂತ ಒಬ್ಬ ಇರಬೇಕು. ಅವನ ಹತ್ರ ನಾವು ಎಲ್ಲವನ್ನೂ ಹೇಳಿಕೊಳ್ಬೋದು. ಇನ್ನು ಯಾರ ಹತ್ರ ಹೇಳಬಾರ್ದು, ಅವನೊಬ್ಬನ ಹತ್ರವೇ ಹೇಳಬೇಕು. ಯಾಕೆ ನಮ್ಮ ಮನಸ್ಸಿನಿಂದ ಹೊರಗೆ ಹಾಕಬೇಕಾದ್ರೆ ಸಿಕ್ಕಿದವರಲ್ಲಿ ಹೇಳಿದ್ರೆ ನಾವು ಗೇಲಿಗೆ ಒಳಗಾಗ್ತೇವೆ. ಎಲ್ಲವನ್ನೂ ಹೇಳಬಹುದು. ಅವನು ಅದನ್ನು ಅಷ್ಟೇ ಗೋಪ್ಯತೆಯಲ್ಲಿ ಕಾಪಾಡಿಟ್ಟುಕೊಳ್ಳಬೇಕಾದ ಅವನು ಮಾತ್ರ ಮಿತ್ರ, ಸುಹೃತ್ ಅಂತ ಹೇಳ್ತಾರೆ. ಅದು ಒಬ್ಬನಿಗೆ ಒಬ್ಬನೇ ಇರುವುದು. 10 ಜನ ಇದ್ದರೆ ಅದು ಮಿತ್ರರು ಅಲ್ಲ. ಅವರು ಒಬ್ಬನಿಗೆ ಒಬ್ಬನನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಿಕೊಂಡು ಇಟ್ಕೊಂಡು ಅವನ ಹತ್ರ ನಾವು ವೈದ್ಯರಲ್ಲಿ ಹೇಳಿದ ಹಾಗೆ ಏನನ್ನೂ ಹೇಳ್ಬೋದು. ಅವನದು ಯಾರಿಗೂ ಹೇಳಲಿಕ್ಕಿಲ್ಲ. ಅದು ಅವರಿಗಿಬ್ಬರಿಗೆ ನಾವು ಯಾಕೆ ಹೇಳಬೇಕು ಕೇಳಿದರೆ, ನಮ್ಮ ಮನಸ್ಸಿನೊಳಗೆ ಕೆಲವು ದುಃಖ ದುಮ್ಮಾನಗಳು ಇದ್ದರೆ ಅದು ಒಳಗೆ ಕೊಳೆತ ಕುಂಬಳಕಾಯಿ ಆದ ಹೊರಗೆ ಒಳ್ಳೆಯದಿರ್ತದೆ, ಒಳಗೆ ಕೊಳೆತಿರ್ತದೆ. ಹಾಗೆ ನಮ್ಮ ಮನಸ್ಸು ಆಗ್ತದೆ. ಅದನ್ನು ತಪ್ಪಿಸಬೇಕಾದರೆ ನಾವು ಒಬ್ಬನ ಹತ್ರ ಆದರೂ ಹೇಳಬೇಕು. ಆಯ್ತಲ್ಲ, ಅದು ಒಂದು ವಿಷಯ, ಮಿತ್ರನ ವಿಷಯ. ಆಮೇಲೆ ಮಿತ್ರನಾದವನು ಕೇಳದೆ ಕೊಡುವವನು. ಈಗ ಒಬ್ಬ ಎ ಎನ್ನುವನು ಮಿತ್ರ. ಎ ಎನ್ನುವನಿಗೆ ಏನೋ ಭಾಳ ಕಷ್ಟ ಬಂದು ಆಸ್ಪತ್ರೆ ಸೇರಿದ್ದಾನೆ. ಬಿ ಎನ್ನುವನ ಹತ್ರ ಸ್ವಲ್ಪ ಅನುಕೂಲ ಇದೆ, ಸೀದಾ ಹೋದ. ನಿಮಗೆ ಕಷ್ಟ ಬಂದಿದೆ, ಇದನ್ನು ಉಪಯೋಗಿಸ್ಕೊಂಡು ಆಮೇಲೆ ನೋಡೋಣ ನಾವು ಅಂತ ಕೇಳದೆ ಕೊಡಬೇಕು. ನಾವೇ ಕಷ್ಟ ಎಲ್ಲ ಹೇಳಿಕೊಂಡು ಏನಾದರೂ ಕೊಟ್ಟರೆ ಕೊಡಿ ಎನ್ನುವ ಹಾಗೆ ಮಾತಾಡುವುದು ಅಷ್ಟು ಸರಿಯಾದ ವಿಷಯ ಅಲ್ಲ. ಅದು ಮಿತ್ರರ ಲಕ್ಷಣವೂ ಅಲ್ಲ. ಅಂದರೆ ಮಿತ್ರ ಎಂದರೆ ಕೇಳದೆ ಕೊಡುವವನು ಮಿತ್ರ, ಸಹಾಯ ಮಾಡುವವನು ಎನ್ನುವುದು ಈ ಕಥೆಯಲ್ಲಿ ನಾವು ತಿಳಿದು ಕೃಷ್ಣ ಈ ತರಹ ನಡೆದು ತೋರಿಸಿದ್ದಾನೆ. ಕೃಷ್ಣನ ನಡೆಯನ್ನು ನಾವು ಅನುಸರಿಸುವುದಕ್ಕೆ ಅವಕಾಶ ಇದೆ. ಆಯ್ತಲ್ಲ, ವಸುದೇವ ದೇವಕಿಯರ ಮಗನಾಗಿ ಅವತರಿಸಿದ. ಅಲ್ಲಿ ಅವನನ್ನು ಕಂಸ ಕೊಂದೇ ಕುಂತಾನೆ ಅಂತ ಎಲ್ರಿಗೂ ಗೊತ್ತಿದೆ. ಅವರಿಗೆ ಗೊತ್ತಿದೆ. ಹುಟ್ಟಿದ ತಕ್ಷಣ ಏನು ಮಾಡ್ತಾನೆ, ಒಂದು ಬುಟ್ಟಿಯಲ್ಲಿ ಮಗುವನ್ನು ಇಟ್ಕೊಂಡು ಗೋಕುಲಕ್ಕೆ ಹೋಗ್ತಾನೆ. ವಸುದೇವ ಕೃಷ್ಣನ ನಿಜವಾದ ತಂದೆ. ಕೊಂಡೋದಾಗ ಯಮುನೆ ಸಿಗ್ತದೆ, ಯಮುನಾ ನದಿ. ಯಮುನೆ ದಾರಿ ಬಿಡ್ತಾಳೆ, ಜೋರಾಗಿ ಮಳೆ ಬರ್ತದೆ. ಶೇಷ ಕೊಡೆ ಹಿಡಿತಾನೆ, ಕೊಡೆ ಹಿಡಿದು ಮಗುವನ್ನು ರಕ್ಷಿಸ್ತಾನೆ ಎನ್ನುವ ಕಥಾನಕದ ಚಿತ್ರ. ಇದು ಪೂತನಾ ಸಂಹಾರದ ಒಂದು ಕತೆ ಭಾಗವತದಲ್ಲಿ ಬರ್ತದೆ. ಆದರೆ ಕಂಸ ಏನು ಮಾಡ್ತಾನೆ, ನನ್ನ 8ನೇ ಮಗ, ನನ್ನ ತಂಗಿಯ 8ನೇ ಮಗ ನನ್ನನ್ನು ಕೊಲ್ತಾನೆ ಅಂತ ಅವನಿಗೆ ಒಂದು ವಾಣಿ ಕೇಳ್ತದೆ ಮದುವೆ ದಿನದಲ್ಲಿ. ಅದಕ್ಕಾಗಿ ಅವರನ್ನು ಎಲ್ಲಿಟ್ಟು ಕಾರಾಗೃಹದಲ್ಲಿಟ್ಟು 7 ಮಕ್ಕಳನ್ನು ಕೊಂದುಬಿಡ್ತಾನೆ. 7ನೇದು ತಪ್ಪಿಸಿಕೊಂಡು ಹೋಗ್ತದೆ. 6 ಮಕ್ಕಳನ್ನು ಕೊಲ್ತಾನೆ. 8ನೇದನ್ನು ಕೊಲ್ಲಲಿಕ್ಕೆ ಸಿದ್ಧನಾಗಿದ್ದ. ಅದಕ್ಕಾಗಿ ವಸುದೇವ ನಂದಗೋಕುಲಕ್ಕೆ ಕೊಂಡೋಗಿ, ಸೊ ಇಲ್ಲಿ ಕೊಂಡೋಗಿದ್ದಾರೆ. ಸೊ ಇಲ್ಲಿ ಅಲ್ಲ, ಇದು ಬೇರೆ. ಇದು ಎಲ್ಲಿ ಕತೆ ಪುತನ ಸಂಹಾರ ಹೇಗೆ ಅಂದರೆ, ಕೃಷ್ಣ ಏನು ಮಾಡ್ತಾನೆ, ಆಜ್ಞೆ ಮಾಡ್ತಾನೆ, ಇವತ್ತಿನ ದಿನದಿಂದ ಇನ್ನು ಒಂದು ತಿಂಗಳ ಒಳಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಂದುಬಿಡಿ. ಅದಕ್ಕೆ ಬೇರೆ ಬೇರೆ ಜನರನ್ನು ಕಳಿಸಿಕೊಡ್ತಾನೆ. ಅದರಲ್ಲಿ ಒಬ್ಬಳು ಪೂತನಿ ಒಳ್ಳೆ ಸುಂದರ ಸ್ತ್ರೀ ಹಾಗೆ ಬಂದು ಕೃಷ್ಣನನ್ನು ಲಾಲಿ ಮಾಡಿಕೊಂಡು ಏನಾದರೂ ಮಾಡಿ ಸ್ತನಪಾನ ಮಾಡಿಸಿ ಕೊಲ್ಲಬೇಕು ಅಂತ ಬರ್ತಾಳೆ. ಅವಳ ಮೊಲೆ ಹಾಲು ವಿಷಯುಕ್ತವಾದದ್ದು. ಆಯ್ತಲ್ಲ, ಕೃಷ್ಣನನ್ನು ಏನು ಮಾಡ್ತಾಳೆ, ಆಡಿಸಿ ಮೆಲ್ಲ ಮೊಲೆ ಕೊಡ್ತಾಳೆ. ಕೃಷ್ಣ ಚಿಪ್ತಾನೆ ಚೇಗೆ ಅಂದರೆ ಅವಳು ಸಾಯುವವರೆ. ಕೃಷ್ಣನಿಗೆ ಏನಾಗಲಿಲ್ಲ. ಯಾಕೆ? ಭಗವಂತ, ಅದೊಂದು ಅಧ್ಯಾತ್ಮ ಇದೆ. ಭಗವಂತ ಸರ್ವಭುಕ್ ಅಂದರೆ ಎಲ್ಲವನ್ನು ಯಾವಾಗಲೂ ತಿಂದು ಜೀರ್ಣಿಸಿಕೊಳ್ಳಬಲ್ಲವ ಪರಮಾತ್ಮನ ಅದೊಂದು ಗುಣ. ಭಗವಂತನಿಗೆ ಹಸಿವಂತಲೂ ಇಲ್ಲ, ಬಾಯಾರಿಕೆ ಅಂತಲೂ ಇಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಅವನು ತಿನ್ನುವ ಅವನ ಸಾಮರ್ಥ್ಯ ಏನು ಅಂತ ಕೇಳಿದರೆ ಅದು ಅನಂತ ಅಂತ ಅವನಿಗೆ ಆ ವಿಷಯ ಆಗುವುದಿಲ್ಲ. ಭಗವಂತನ ಆ ಶಕ್ತಿಯ ಕಾರಣದಿಂದ ಅವನಿಗೆ ಅದು ವಿಷಯ ಆಗುವುದಿಲ್ಲ. ಅದು ದಟ್ ಈಸ್ ಆಧ್ಯಾತ್ಮ. ಇದು ದಾಮೋಖ್ಯಾನ ಎನ್ನುವ ಒಂದು ಕಥಾನಕದ ಚಿತ್ರ. ದಾಮೋದರ ಎಂದರೆ, ದಾಮ ಎಂದರೆ ಹಗ್ಗ, ಉದರ ಎಂದರೆ ಹೊಟ್ಟೆ. ಒಟ್ಟಿನಲ್ಲಿ ಅರ್ಥ ತಾಯಿಯಿಂದ ಹೊಟ್ಟೆಗೆ ಹಗ್ಗ ಬಿಗಿಸಿಕೊಂಡವ ದಾಮೋದರ. ದಾಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ. ತಾಯಿಯಿಂದ ಹೊಟ್ಟೆಗೆ ಹಗ್ಗ ಬಿಗಿಸಿಕೊಂಡವ. ಯಾಕೆ? ಅವನ ತುಂಟಾಟ ಸಹಿಸಲಾಗದೆ, ನೆರೆಮನೆಯವರ ಏನು ಒಂದು ಅವರ ಅಳಲು ಕೇಳಲಾಗದೆ, ಕೃಷ್ಣನ ತುಂಟಾಟದಿಂದಾಗಿ
ನಿನ್ನನ್ನು ಕಟ್ಟಿ ಹಾಕ್ತೇನೆ ಬಾ ಅಂತ ಕರೆದು ಎಲ್ಲ ತಾಯಂದಿರು ಮಾಡೋ ಹಾಗೆ ಗೋಪಿ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಳು. ಆದರೆ ಎಷ್ಟು ಹಗ್ಗ ತಂದರೂ ಹಗ್ಗ ಸಾಕಾಗುವುದಿಲ್ಲ ಅಂದರೆ ಕತೆ. ಅಂದರೆ ಅದರಲ್ಲಿ ಹೇಳಿದ ಕೃಷ್ಣ ದೇವರನ್ನು ಕಟ್ಟಿ ಹಾಕಲಿಕ್ಕೆ ಆಗುವುದಿಲ್ಲ, ಅದು ಹೌದು ಇಟ್ಕೊಳ್ಳೋಣ. ಆದರೆ ಅದರಲ್ಲಿ ಒಂದು ವೈಜ್ಞಾನಿಕ ವಿಚಾರವೂ ಇದೆ. ಏನು ಕೇಳಿದರೆ ಭಗವಂತನ ಗಾತ್ರ ಎಷ್ಟು? ಅನಂತ ಅಂತ ಹೇಳ್ತಾರೆ. ಅವನಿಗೆ ಆಕಾರ ಇಲ್ಲ. ಈಗ ನೀವು ಆಕಾರ ಇಲ್ಲ ಅಂದರೆ ಕಟ್ಟಿ ಎಲ್ಲವನ್ನು ಹಾಕಿ ಬೀರಿ. ಆಕಾಶ ಭೂಮಿ ಮಾತ್ರ ಅಲ್ಲ, ಸೂರ್ಯ, ಇನ್ನೂ ಎಷ್ಟೋ ಸೂರ್ಯರಿದ್ದಾರೆ, ಎಷ್ಟೋ ನಕ್ಷತ್ರಗಳಿದ್ದಾವೆ, ಎಲ್ಲವನ್ನು ಬಿಗಿಲಿಕ್ಕೆ ಆಗ್ತದೆ. ಬ್ರಹ್ಮಾಂಡ ಇದೆ. ನಾವಿರುವ ಬ್ರಹ್ಮಾಂಡದಲ್ಲಿಯೇ 200 ಬಿಲಿಯ ನಕ್ಷತ್ರಗಳಿವೆ ಅಂತ ಹೇಳಲಾಗ್ತದೆ. ನಾವು ಒಂದು ನಕ್ಷತ್ರದ ಬದಿಯಲ್ಲಿ ಜೊತೆಗೆ ಇದ್ದೇವೆ. ಇವನ್ನೆಲ್ಲ ಒಟ್ಟು ಕಟ್ಟಿ ಹಾಕಲಿಕ್ಕೆ ಆಗ್ತದಾ? ಇಲ್ಲ ಎನ್ನುವುದು ಇದರ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ವಿಜ್ಞಾನ. ವಿಜ್ಞಾನ ಅಂದರೆ ವಿಶೇಷ ಜ್ಞಾನ. ವಿಜ್ಞಾನ ಅಂದರೆ ಕೆಮಿಸ್ಟ್ರಿ, ಫಿಸಿಕ್ಸ್ ಆಗಲ್ಲ. ವಿಶೇಷ ಜ್ಞಾನ ಸಾಧ್ಯ ಇಲ್ಲ, ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗೋಪಿಗೆ ಗೊತ್ತಿದ್ರೂ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ಕಟ್ಟಲಿಕ್ಕೆ ಹೊರಟಿದ್ದಾನೆ ಮತ್ತೆ ಹೇಳ್ತಾರೆ. ಇದು ಶಕಟಾಸುರ ವಧೆ ಎನ್ನುವ ಒಂದು ಕಥಾನಕದ ಚಿತ್ರ. ಅಂದರೆ ಕಂಸ ಪ್ರೇರಿತನಾಗಿ ಶಕಟ ಎನ್ನುವ ಒಬ್ಬ ರಾಕ್ಷಸ ಗಾಡಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಕೊಲ್ಲುವ ಪ್ರಯತ್ನ. ಬಹಳ ಒಳ್ಳೆಯ ಮನುಷ್ಯನಾಗಿ ಸುಂದರಾಂಗನಾಗಿ ಬಂದು ಅಲ್ಲಿ ಕೂಡಿಸಿಕೊಳ್ತಾನೆ. ಒಂದು ಗಾಡಿಯ ರೂಪತಾನೆ. ಕೃಷ್ಣನಿಗೆ ಅದು ಗೊತ್ತು. ಮೊದಲೇ ಒಂದು ತಿಂಗಳ ಮಗು ಅವಾಗ ಅವ ತನ್ನ ಕಿರಿಬೆಳಗಿಯಿಂದ ಒತ್ತಿ ಬಿಡ್ತಾನೆ ಅಂತ ಕತೆ ಹೇಳ್ತಾರೆ. ಅವ ಸತ್ತು ಹೋಗ್ತಾನೆ, ರಾಕ್ಷಸ ಸತ್ತು ಹೋಗ್ತಾನೆ ಅಂತ ಕಥೆಯಲ್ಲಿ ಬರ್ತದೆ. ಇಷ್ಟೇ. ಅದರ ಅಂತರಂಗ ಏನು? ಅದರಲ್ಲಿ ಒಂದು ಭಗವತ್ ಸ್ವರೂಪದ ವಿಚಾರ ಇದೆ. ಭಗವಂತನ ದ್ರವ್ಯರಾಶಿ ಎಷ್ಟು? ದ್ರವ್ಯ ಅಂದರೆ ನಮ್ಮ ತೂಕ ಬೇರೆ, ದ್ರವ್ಯ ಬೇರೆ. ಅದು ಒಂದು ವಿಜ್ಞಾನದ ವಿಚಾರ. ತೂಕ ಎಂದರೆ ಭೂಮಿಯು ನಮ್ಮನ್ನು ಯಾವ ಪ್ರಮಾಣದಲ್ಲಿ ತನ್ನ ಕೇಂದ್ರದೆಡೆಗೆ ಸೆಳೆಯುತ್ತದೆ ಎನ್ನುವುದೇ ತೂಕ. ದ್ರವ್ಯ ಅಂದರೆ ನಮ್ಮನ್ನು ದ್ರವ್ಯ ಹೆಚ್ಚಾದಂತೆ ಹೆಚ್ಚಿಗೆ ಎಳೀತದೆ. ಅಂದರೆ ನಮ್ಮ ಭಾರ ಹೆಚ್ಚು ಕಾಣ್ತದೆ. ಈಗ ನಿಮ್ಮ ತಲೆ ಮೇಲೆ ಒಂದು 10 ಕಿಲೋ ಇಟ್ಟರೆ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ. ಖಂಡಿತ. ದ್ರವ್ಯ 10 ಕಿಲೋ ಎನ್ನುವುದು ದ್ರವ್ಯ. ಅದಕ್ಕೆ ಸರಿಯಾಗಿ ಭೂಮಿ ತನ್ನ ಕೇಂದ್ರದೆಡೆಗೆ ಎಳೀತದೆ, ಅದು ತೂಕ ಅಂತ ಹೇಳ್ತಾರೆ. ದ್ರವ್ಯ ಬೇರೆ, ತೂಕ ಬೇರೆ, ಆಯ್ತಲ್ಲ. ದ್ರವ್ಯ ಹೆಚ್ಚಾದಂತೆ ಗುರುತ್ವ ಶಕ್ತಿಯು ಹೆಚ್ಚಾಗ್ತದೆ. ಆ ಒಂದು ವೈಜ್ಞಾನಿಕ ಕಾನ್ಸೆಪ್ಟ್ ಇದೆ. ಹಾಗಾಗಿ ಭಗವಂತ ಏನು, ಅವನ ದ್ರವ್ಯ ಎಷ್ಟು, ಏನೆಲ್ಲ ಉಂಟು ಎಲ್ಲ. ಭೂಮಿ ಮಾತ್ರ ಅಲ್ಲ, ಭೂಮಿ ಬಿಟ್ಟು ಬ್ರಹ್ಮಾಂಡಗಳು ಬೇಕಾದಷ್ಟಿವೆ. ಅವೆಲ್ಲವೂ ಅವನದ್ದೇ ದ್ರವ್ಯ. ಎಲ್ಲ ಕಡೆ ವ್ಯಾಪಿಸಿದ್ದಾನಲ್ಲ, ಎಲ್ಲ ಕಡೆ ವ್ಯಾಪಿಸುವ ಒಂದು ಫುಟ್ಬಾಲಿನ ಕಲ್ಪನೆ ಮಾಡಿಕೊಳ್ಳಿ. ಅದರದ್ದು ಎಷ್ಟು ದ್ರವ್ಯ ಇರ್ಬೋದು. ಆ ದ್ರವ್ಯ ಒಬ್ಬನ ಮೇಲೆ ಬಿದ್ದರೆ ಏನಾಗಬಹುದು? ಚೂರು. ಈಗ ನಿಮಗೆ ಒಂದಿಷ್ಟು ಸಣ್ಣ ಗೋಳಿ ತೆಂಗಿನ ಮರದಿಂದ ಕೆಳಗೆ ಬಿಟ್ಟು ನಾವು ತಲೆ ಕೊಟ್ಟರೆ ಏನಾಗಿತ್ತು ಅಲ್ವಾ? ಬೀಳೋ ಫೋರ್ಸ್ಗೆ ತುಂಬಾ ತೊಂದರೆ ಆಗತ್ತೆ. ಅಲ್ಲ, ಅಗಾಧ ದ್ರವ್ಯ ಆ ರಾಕ್ಷಸನ ಮೇಲೆ ಬಿದ್ದಾಗ ಸಹಿಸಿಕೊಳ್ಳಿಕ್ಕೆ ಆಗ್ತದ? ಆಗಲ್ಲ. ಒಂದು ಮಾತು ಹಾಗೆ. ಅದು ಕಥೆಯ ಒಳಗಿನ ವಿಚಾರ. ಕಥೆಯ ಹೊರಗೆ ಏನೋ ಕಥೆ ಹೇಳ್ತದೆ, ಒಳಗೆ ಒಂದು ಅಧ್ಯಾತ್ಮ ಇರ್ತದೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಆಗ ಅವರಿಗೆ ನಂಬಿಕೆ ಬರ್ತದೆ. ಎಲ್ಲ ಕಡೆ ಸಿಗ್ತದೆ ಅಂತ ಆಗುವುದಿಲ್ಲ. ಕೆಲವು ಕಡೆ ಸಿಗ್ತದೆ, ಕೆಲವು ಕಡೆ ಅತಿಶಯವಾಗಿ ಇದ್ದಾಗ ಸಿಗುವುದಿಲ್ಲ. ಯಾವುದೋ ಒಂದು ವಿಷಯ ಒಂಚೂರು ವೈಜ್ಞಾನಿಕವಾಗಿದ್ದದನ್ನು ಅದನ್ನು ಗ್ಲೋರಿಫೈ ಮಾಡ್ತಾರೆ, ಅಂದರೆ ವೈಭವೀಕರಿಸ್ತಾರೆ. ಆಗ ಅದರಲ್ಲಿ ಸ್ವಲ್ಪ ತಪ್ಪುಗಳು ಬರ್ತವೆ. ಅನವಶ್ಯಕವಾಗಿ ವೈಭವೀಕರಿಸಿದಾಗ ತಪ್ಪುಗಳು ಬರ್ತವೆ. ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ. ಅದು ವೈಭವೀಕರಣವಿನ. ಯಮುನೆಯಲ್ಲಿ ಕಾಳಿಯ ಅಂತ ಒಬ್ಬ ಕೃಷ್ಣ ಇದ್ದಾನೆ. ಅವನ ಸಂಹಾರದ ಒಂದು ಚಿತ್ರ ಇದು ಒಂದು ಗಾಳಿಯ ಸುಂಟರ ಗಾಳಿಯ ರೂಪದಲ್ಲಿ ಒಬ್ಬ ಬಂದು ಕೃಷ್ಣನನ್ನು ಮೇಲೆ ಆಕಾಶನೆ ತಿರುಗಿಸಿ ಸಾಯುವಂತೆ ಮಾಡ್ತಾನೆ. ಅವ ಬೀಳ್ತಾನೆ. ಆ ಗೋಪಿ ಬಂದು ತನ್ನ ಮಗು ಏನಾಗಲಿಲ್ಲಲ್ವ ಅಂತ ಮುದ್ದು ಮಾಡ್ತಾರೆ. ಇದು ಒಂದು ಕಥೆ. ಏನು ಅಂತ ಹೇಳಿದರೆ, ಒಬ್ಬ ಎಲ್ಲ ಕಡೆ ಬೆಂಕಿ ಮಾಡ್ತಾನೆ. ಕಾಡು ಗೀಡು ಎಲ್ಲ ಸುಡ್ತಾ ಇದೆ. ಯಾಕೆ ಸುಡುವುದು ಕೇಳಿದರೆ, ಕೃಷ್ಣನನ್ನು ಮತ್ತು ಅವರ ಜನರನ್ನು ಕೊಲ್ಲಬೇಕು ಎನ್ನುವ ನೆಲೆಯಲ್ಲಿ ಕಂಸನ ಪ್ರೇರಿತವಾದ ಒಬ್ಬ ರಾಕ್ಷಸ ಬಂದು ಆ ಕೆಲಸ ಮಾಡ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಅದನ್ನು ಸ್ವಾಹ ಮಾಡ್ತಾನೆ. ಆ ಅಗ್ನಿಯನ್ನು ಸ್ವಾಹ ಮಾಡ್ತಾನೆ. ಅಂದರೆ
ಎಲ್ಲವೂ ಪರಮಾತ್ಮನ ಒಳಗೆ ಇದೆ, ಅದು ಯಾವುದೋ ಒಂದು ಕಾರಣ ಹೊರಗೆ ಬಂದಿದೆ, ಒಳಗೆ ತಗೊಂಡ, ಒಳಗೆ ತಗೊಂಡು ಅವರನ್ನೆಲ್ಲ ರಕ್ಷಿಸಿದ ಅಂತ ಒಂದು ವಿಚಾರ. ಇದು ಒಂದು ಹಾವು, ಅಗಾಸುರ ಹೇಳುವ ಹೆಸರಿನ ಹಾವಿನ ರೂಪದಲ್ಲೊಬ್ಬ ಬರ್ತಾನೆ. ಅದರ ದವಡೆಗಳು, ದವಡೆಗಳು ರೂಮಿಗಿಂತಲೂ ದೊಡ್ಡದಾಗಿ, ಈ ಆವರಣಕ್ಕಿಂತಲೂ ದೊಡ್ಡದಾಗಿದೆ. ಅದರೊಳಗೆ ಕೃಷ್ಣನ ಜನರೆಲ್ಲ ಮಕ್ಕಳೆಲ್ಲ ಆಟ ಒಳಗೆ ಹೋಗ್ತಾನೆ. ಕೃಷ್ಣನನ್ನು ಮತ್ತು ಅವನ ಜನರನ್ನು ಕೃಷ್ಣ ಇಲ್ಲಿ ಸುಮ್ಮನೆ ನಿಂತುಕೊಂಡು ನೋಡ್ತಾನೆ, ಆಯ್ತು ಹೇಳಿ ನೋಡ್ತಾನೆ. ಕೊನೆಗೆ ಏನು ಮಾಡ್ತಾನೆ ಕೇಳಿದರೆ, ಇಲ್ಲಿ ನಿಂತು ಬೆಳೀತಾನೆ. ಬೆಳೆದದ್ದು ಅಲ್ಲಿದೆ, ಅದು ಎರಡನ್ನು ಹೀಗೆ ಮಾಡಿ ಆ ರಾಕ್ಷಸನನ್ನು ಸಾಯಿಸ್ತಾನೆ. ಅನಂತ ಶಕ್ತಿವಂತ ಅಂತ ನಾವು ಹೇಳ್ಬೋದು. ಅದು ಕತೆ ಬಕಾಸುರ ವಧೆ ಅಂತ ಹೇಳಿ. ಅಲ್ಲಿ ಅವನು ಕೊಕ್ಕರೆಯ ರೂಪದಲ್ಲಿ ಒಬ್ಬ ರಾಕ್ಷಸ ಬಂದು ಕೊಲ್ಲಿಕ್ಕೆ ನೋಡ್ತಾನೆ. ಕೃಷ್ಣ ಇಲ್ಲಿ ಬಂದು ನಿಂತು ಬೆಳೆದು ಅದನ್ನು ಸಾಯಿಸ್ತಾನೆ. ಅಂದರೆ ಕೃಷ್ಣನ ಗಾತ್ರ ಎಷ್ಟು, ಭಗವಂತನ ಗಾತ್ರ ಎಷ್ಟು ಹೇಳಲಿಕ್ಕಾಗುತ್ತೆ, ಅನಂತ. ಅಲ್ಲಿ ವೈಜ್ಞಾನಿಕ ವಿಚಾರ ಅಥವಾ ಆಧ್ಯಾತ್ಮ ವಿಚಾರ, ಭಗವಂತನ ಗಾತ್ರ ಅನಂತ, ಭಗವಂತನ ದ್ರವ್ಯರಾಶಿ ಅನಂತ, ಆಮೇಲೆ ಭಗವಂತ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಅವನು ಕಣ್ಣಿಗೆ ಕಾಣುವುದಿಲ್ಲ, ಕಣ್ಣಿಗೆ ಕಾಣುವ ರೂಪಗಳು ಇವೆ ಅವನದ್ದು. ಅದನ್ನು ಮಾತ್ರ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ತೇವೆ. ಅವತಾರ ರೂಪಗಳಲ್ಲಿ, ರಾಮಕೃಷ್ಣ ರೂಪಗಳಲ್ಲಿ ಅವ ನಮಗೆ ಭಾಗಶಃ ಕಾಣಿಸಿಕೊಳ್ತಾನೆ. ಪೂರ್ಣ ರೂಪದಲ್ಲಿ ನಮ್ಮಿಂದ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಮಗೆ ಸಾಧ್ಯವಾದಷ್ಟು ನಾವು ಅಂತೇವೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ವಿಚಾರವೂ ಅಲ್ಲ. ಇದು ಹಿಂದೂ ಆಧ್ಯಾತ್ಮ, ತನ್ನ ಕಲ್ಪನೆ, ಎಲ್ಲರೊಳಗೂ ಇದ್ದಾನೆ. ಹಾಗಾಗಿ ನೀವು ಏನನ್ನೂ ಪೂಜೆ ಮಾಡುವಾಗ ಭಗವಂತನ ಜ್ಞಾಪಕ ಇರಬೇಕು. ಬರೇ ಪೂಜೆ ಮಾಡೋದು, ಆರತಿ ಎತ್ತುವುದು ಮಾತ್ರ ಅಲ್ಲ. ನೀನು ಇದೆಯಪ್ಪ ಇಲ್ಲಿ ಅಂತ ತಿಳಿದು ನಿನ್ನನ್ನು ನಾನು ಈ ಮಾಧ್ಯಮದಲ್ಲಿ ಪೂಜೆ ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ. ಹಾಗಾಗಿ ನಮಗೆ ಎಲ್ಲವೂ ದೇವಸ್ವರೂಪಗಳೇ. ಹಾವು ದೇವಸ್ವರೂಪ, ಮರವು ದೇವಸ್ವರೂಪ, ಪಶು ಪಕ್ಷಿ ಪ್ರಾಣಿಗಳು ದೇವಸ್ವರೂಪ. ಇದು ನಾವು ಹಿಂದೂಗಳು ತಿಳ್ಕೊಳ್ಬೇಕಾದ ವಿಷಯ. ಏನು ಅಕ್ಷಯಾಂಬರ ಅಂತ ಹೇಳ್ತಾರೆ. ಅಂದರೆ ಮಹಾಭಾರತದಲ್ಲಿ ದುಶ್ಯಾಸನ ಏನು ಮಾಡ್ತಾನೆ, ದ್ರೌಪದಿಯ ಸೀರೆ ಎಳೆದಕ್ಕೆ ಪ್ರಯತ್ನ ಪಡುವಂತಹ ಒಂದು ಕಥಾನಕ. ಆಗ ದ್ರೌಪದಿ ಏನು ಮಾಡ್ತಾಳೆ, ಕೃಷ್ಣ ಕೃಷ್ಣ ಅಂತ ಹೇಳ್ತಾಳೆ. ಒಂದು ಕೈಯಲ್ಲಿ ಮಾನಕ್ಕಾಗಿ ಅವಳ ಬಟ್ಟೆಯನ್ನು ಗಟ್ಟಿ ಹಿಡ್ಕೊಂಡಿದ್ದಾಳೆ, ಒಂದು ಕೈಯಲ್ಲಿ ಮಾತ್ರ ಕೃಷ್ಣ ಕೃಷ್ಣ ಅಂತ ಕರೀತಾಳೆ. ಆಗ ಏನು ನಡೆಯುವುದಿಲ್ಲ. ಕೊನೆಗೇನು ಮಾಡ್ತಾಳೆ, ಎರಡೂ ಕೈ ಎತ್ತಿ ಕೃಷ್ಣ ನನ್ನನ್ನು ರಕ್ಷಿಸು ಅಂತ ಹೇಳ್ತಾಳೆ ಎನ್ನುವುದು ಕಥಾನಕ. ಆವಾಗ ಕೃಷ್ಣ ವಸ್ತ್ರದಾನ ಮಾಡ್ತಾನೆ ಎನ್ನುವುದು. ಪರಮಾತ್ಮನನ್ನು ನಾವು ಸಂಶಯದ ದೃಷ್ಟಿಯಲ್ಲಿ ಅಥವಾ ಅನನ್ಯ ಭಕ್ತಿಯಿಂದ ನೀನೇ ಇನ್ನೇನು ಇಲ್ಲ ಎನ್ನುವ ರೀತಿಯಲ್ಲಿ ನಾವು ಭಗವಂತನನ್ನು ಪ್ರೀತಿಸಬೇಕು. ಭಕ್ತಿ ಎಂದರೆ ಪ್ರೀತಿಯೇ. ಭಕ್ತಿಗೆ ಇನ್ನೊಂದು ಹೆಸರು. ಭಕ್ತಿ ಎಂದರೆ ಭಗವಂತನ ಮಹಿಮೆಯನ್ನು ತಿಳಿದು ಅವನನ್ನು ಪ್ರೀತಿ ಮಾಡುವ ವಿಷಯಕ್ಕೆ ಭಕ್ತಿ ಅಂತ ಹೆಸರು. ಭಕ್ತಿ ಎಂದರೆ ಭಗವಂತನ ಮಹಾತ್ಮೆ ತಿಳಿದು ಅವನಲ್ಲಿ ಮಾಡುವ ಪ್ರೀತಿ, ಅಷ್ಟೇ ಭಕ್ತಿ. ಭಕ್ತಿ ಮಾಡುವಾಗ ನಾವು ಎಲ್ಲವನ್ನೂ ಮರಿಬೇಕು. ನನ್ನ ಮಾನ ಮರ್ಯಾದೆ ಅದೆಲ್ಲ ಯೋಚನೆ ನೀನು ಬರಬಾರ್ದು. ನೀನು ಅನನ್ಯ ಪ್ರೀತಿಯಿಂದ ಕರಿ, ಆಗ ಬರ್ತೇನೆ ಅಂತ. ಎರಡೂ ಕೈ ಎತ್ತಿದಾಗ ಕೃಷ್ಣ ಬರ್ತಾನೆ. ಅಂದರೆ ನಾವು ಭಕ್ತಿ ಮಾಡೋದು ಹೇಗೆ ಅಂದರೆ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಎಲ್ಲವನ್ನೂ ಮರೆಯಬೇಕು. ಸ್ವಾರ್ಥ ಗೀರ್ಥ ಏನೂ ಇರಬಾರ್ದು. ಆದರೆ ನಮಗೆ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದು ನನಗಿದು ಕೊಡುವುದೆಲ್ಲ ಕೇಳ್ತೇವೆ ನಾವು, ಅದು ಬೇರೆ ವಿಷಯ, ಅದು ಇನ್ನೊಂದು ವಿಷಯ. ಕೇಳಬಾರ್ದು ಅಂತಲೂ ಅಲ್ಲ, ಕೇಳುವಾಗಲೂ ಅವನ ಮೇಲೆ ಭಕ್ತಿ ಇಟ್ಟು ಕೇಳಬೇಕು. ಈಗ ನಾನು ಇಲ್ಲಿ ಹೇಳಿದೆ, ಇಲ್ಲಿ ಕೃಷ್ಣ ಏನು ವಿವಾಹಕಾರಕನಾಗಿ ಸಂತಾನಪ್ರದನಾಗಿ ನಿಂತು ಅನೇಕರಿಗೆ ಅನುಗ್ರಹ ಆಗಿದೆ ಅಂತ ಹೇಳಿದ್ದಾನೆ. ಅದು ಬಂದ ಕೂಡಲೇ ಕೃಷ್ಣ ನಾನು ನಿನಗೆ ಇದು ಕೊಡ್ತೇನೆ, ನಿನಗೆ ಅದು ಕೊಡು, ಒಂದು ವಿವಾಹ ಮಾಡಿಕೊಡು ಅಂತ ಹೇಳಿದರೆ ಆ ರೀತಿ ಅಲ್ಲ, ಅದು ಭಕ್ತಿ ಅಲ್ಲ, ಅದು ಬಿಸ್ನೆಸ್ ಆಗುತ್ತೆ. ಭಕ್ತಿಯಿಂದ ನಿನ್ನನ್ನು ನಂಬಿದ್ದೇನೆ, ಇಲ್ಲಿ ಆಗ್ತದೆ ಅಂತ ನನಗೆ ತಿಳಿದು ಬಂದಿದೆ, ನನ್ನನ್ನು ರಕ್ಷಿಸ, ಅಷ್ಟೇ ಹೇಳಬೇಕು. ಅಂದರೆ ಅಷ್ಟು ಭಕ್ತಿ ಬರಬೇಕು, ಅಷ್ಟಾದರೂ ಬರಬೇಕು ಕಡೆಗೆ. ಖಂಡಿತ ಕೃಷ್ಣನಿಂದ ಫಲ ಸಿಗ್ತದೆ. ಅದು ವ್ಯವಹಾರ ಅಲ್ಲ. ಇಷ್ಟು ಕೊಡ್ತೇನೆ, ಇಷ್ಟು ಕೊಡು, ಇಷ್ಟು ಸೇವೆ ನನಗೆ ಕೊಡು, ಅವೆಲ್ಲ ಭಕ್ತಿ ಅಲ್ಲ. ಆಯ್ತಲ್ಲ, ಮಾಡಬಾರ್ದು ಅಂತಲ್ಲ, ಅದನ್ನು ಉಪಯೋಗಿಸಿ ಸಾಮಾಜಿಕವಾಗಿ ಅದು ಸಂಬಂಧಪಟ್ಟವರು ಒಳ್ಳೆಯದು ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಭಕ್ತಿ ಆಗುವುದಿಲ್ಲ. ಇದು ವಿಶ್ವರೂಪ ಅಂದರೆ ಭಗವಂತ ಅಂದರೆ ಎಲ್ಲವೂ. ಬೆಟ್ಟವೂ ಹೌದು, ಹೊಳೆಯೂ ಹೌದು, ಸಮುದ್ರವೂ ಹೌದು, ನಕ್ಷತ್ರವೂ ಹೌದು, ಎಲ್ಲವೂ ಭಗವಂತನೇ. ಭಗವಂತನಲ್ಲಿ ಎಲ್ಲವೂ ಅಡಕವಾಗಿದೆ ಎನ್ನುವ ಒಂದು ಚಿತ್ರಣ ವಿಶ್ವರೂಪ ದರ್ಶನ. ಅದರಲ್ಲಿ ಎಲ್ಲ ಇದೆ, ಅಲ್ಲಲ್ಲಿ ಎಲ್ಲವೂ ಇದೆ. ಹಾಗೆ
ದೇವಸ್ಥಾನ ಬೆಂಗಳೂರಲ್ಲಿ ಕಾಂಕ್ರೀಟ್ ಕಾಡಿನ ಮಧ್ಯದಲ್ಲಿ ಒಂದು ನೆಮ್ಮದಿಯನ್ನು ಕೊಡತಕ್ಕ, ಒಂದು ಶಾಂತಿಯನ್ನು ಕೊಡತಕ್ಕ ಒಂದು ವ್ಯವಸ್ಥೆಯನ್ನು ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಜನತೆಗೆ ಒದಗಿಸಿಕೊಟ್ಟಿದ್ದಾರೆ. ಅದರ ಲಾಭ ಪಡೆಯುವುದು ನಮ್ಮ ಕೈಯಲ್ಲಿದೆ. ಬಂದು ಇಲ್ಲಿ ಧ್ಯಾನ ಗೀನ ಮಾಡಬಹುದು, ಏಕಾಂತವಾಗಿರ್ತದೆ. ಬನ್ನಿ, ಕೃಷ್ಣ ಜನ್ಮಾಷ್ಟಮಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೀತದೆ. 2 ಕೃಷ್ಣ ಜನ್ಮಾಷ್ಟಮಿ ಈ ವರ್ಷ ಬರ್ತದೆ. ಚಾಂದ್ರ ಕೃಷ್ಣ ಜನ್ಮಾಷ್ಟಮಿ, ಸೌರ ಕೃಷ್ಣ ಜನ್ಮಾಷ್ಟಮಿ ಅಂತ ಈ ಭಾಗದಲ್ಲಿ ಹೆಚ್ಚಿನವರು ಚಾಂದ್ರ ಆಚರಿಸ್ತಾರೆ. ನಾವು ಎರಡನ್ನೂ ಆಚರಿಸ್ತೇವೆ. ಆ ಕಾಲಕ್ಕೆ ಬನ್ನಿ, ಅನುಗ್ರಹಿತರಾಗಿ ಕೃಷ್ಣ ನಿಮ್ಮನ್ನೆಲ್ಲ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸ್ವಾಮಿ. ಇದು ಗಿರಿ ಪ್ರದಕ್ಷಿಣೆ, ಶ್ರೀಕೃಷ್ಣನ ಪ್ರದಕ್ಷಿಣೆ ಮಾಡ್ತಾ ಇರೋದು. ಇಲ್ಲಿಂದ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ ಗೋಶಾಲೆ ಕಡೆಗೆ. ಗಾಡ್ ದರ್ಶನ, ಗುರು ದರ್ಶನ ಮತ್ತು ಪ್ರಸಾದಾಲಯ. ಗೋಶಾಲೆ ಕಡೆ ಹೋಗಿ ಬರೋಣ. ಇದು ಗೋಶಾಲೆ. ಇಲ್ಲಿ ಹಸುಗಳನ್ನು ಸಾಕಲಾಗಿದೆ. ಇಲ್ಲಿ 1-2 ಹಸುಗಳಿದೆ. ಹಸುಗೆ ಮೇವು. ಮತ್ತು ಇಲ್ಲೂ ನೋಡ್ಬೋದು, ಹಿಂದುಗಡೆಗೆ ಇಲ್ಲೂ ಕೆಲವು ಹಸುಗಳು. ಇದು ಸೇವಾಲಯ ಆದಮೇಲೆ ಇದು ಈ ದೇವಸ್ಥಾನದ ಆಫೀಸು. ಸೊ ಇಲ್ಲಿ ಏನಾದರೂ ವಿಶೇಷ ಪೂಜೆಗಳು ಏನಾದರೂ ಇತ್ತು, ಕಾರ್ಯಾಲಯದಲ್ಲಿ ಮಾತಾಡಬೇಕು ಅಂದರೆ ಇಲ್ಲಿ ಮಾತಾಡ್ಬೋದು. ಸೊ ನಾವು ದೇವಸ್ಥಾನಕ್ಕೆ ಇಲ್ಲಿಂದ ಎಂಟ್ರಿ ಆಗಿ, ಇಲ್ಲಿ ಯಾರಿಗೂ ಪ್ರವೇಶ ಇರುವುದಿಲ್ಲ. ಇದು ಒಳಗಡೆ ದೇವರ ಪೂಜೆಗೆ ನೈವೇದ್ಯಗಳು ಇತ್ಯಾದಿ ಮಾಡುವ ಸ್ಥಳ. ಮಡಿಯಾಗಿ ಇಲ್ಲಿ ಬಿಡುವುದು, ಯಾರಿಗೂ ಬಿಡುವುದಿಲ್ಲ. ಇಲ್ಲಿ ಪೂಜಾ ಸಾಮಗ್ರಿಗಳು. ಸೊ ಇದು ಯಾರಾದರೂ ನಡ್ಕೊಂಡು ಹೋಗೋಕ್ಕಾಗಲ್ಲ ಮೇಲ್ಗಡೆಗೆ ಅಂದರೆ ಇಲ್ಲಿ ಲಿಫ್ಟ್ ಆಪ್ಷನ್ ಇಟ್ಟಿದ್ದಾರೆ ವಯಸ್ಸಾದವ್ರಿಗೆ. ಕಾನ್ಸೆಪ್ಟ್ನಲ್ಲಿ ನಡೆಯುವುದಿಲ್ಲ. ಸೊ ಇಲ್ಲಿ ಧಾರ್ಮಿಕವಾಗಿ ಸತ್ಯನಾರಾಯಣ ಪೂಜೆ ಅಥವಾ ದೇವಸ್ಥಾನ ಪೂಜೆಗಳು ಮೇಲ್ಗಡೆ ಏನಾದರೂ ನಡೆಯುವಾಗ ಭಕ್ತಾದಿಗಳು ಇಲ್ಲಿ ಬಂದರೆ ಮೇಲೆ ಹತ್ತಕ್ಕಾಗಲ್ಲ ಅನ್ನೋರಿಗೆ ಇಲ್ಲಿ ಲಿಫ್ಟ್ ಸೌಕರ್ಯಗಳು ಮಾಡಲಾಗಿದೆ. ಇದು ಮೇಲ್ಗಡೆ ಗುರುಗಳು ಬಂದಾಗ ಸಭೆ ಸಮಾರಂಭ ಅಂದರೆ ದೇವಸ್ಥಾನದ್ದು ಏನೇ ಒಂದು ಸಣ್ಣ ಪುಟ್ಟ ಕಾರ್ಯಾಚರಣೆ, ಸಣ್ಣ ಪ್ರೋಗ್ರಾಮ್ಸ್ ಇದ್ದರೆ ಇಲ್ಲೇ ನಡೆಸಲಾಗುವುದು. ಸೊ ಇದೊಂದು ಹಾಲು. ಸೊ ಈ ವಿಡಿಯೋ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಸುಂದರವಾದ ಎಂಟ್ರೆನ್ಸು ಮತ್ತು ಒಳಗಡೆ ದೇವಸ್ಥಾನ, ಅದರ ಬಗ್ಗೆ ಎಲ್ಲ ಡೀಟೇಲ್ಸು ತೋರಿಸಿದ್ದೀನಿ. ಇದು ಸುತ್ತಲೂ ಇರುವಂಥ ವಾತಾವರಣಗಳು ಮತ್ತು ನಮ್ಮ ದೊಡ್ಡ ಗಣಪತಿಯ ದೇವಸ್ಥಾನ.
ಈ ಕಡೆ ನೀವು ನೋಡ್ಬೋದು ಬ್ಯೂಗಲ್ ರಾಕ್ ಅಂತ ನಮ್ಮ ಪಾರ್ಕಿಗೆ ಬರ್ತಿರಲ್ಲ ಇದ್ರ ಬ್ಯಾಕ್ ಸೈಡ್ದು ಸೂರ್ಯಾಸ್ತ ಆಗ್ತಾಯಿದೆ. ಸೂರ್ಯಾಸ್ತದ ಒಂದು ನೋಟ ತಮ್ಮೆಲ್ಲರಿಗೂ ತೋರಿಸೋಣ ಅಂತ ಈ ವಿಡಿಯೋ ನಿಮಗೆ ತೋರಿಸ್ತಾ ಇಲ್ಲಿಗೆ ನಾನು ಈ ಒಂದು ಕ್ಷೇತ್ರದ ಮಹತ್ವ ಎಲ್ಲ ತಿಳಿಸ್ಕೊಡಲಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ. ಈ ಒಂದು ನಮ್ಮ ಚಾನಲ್ ಇನ್ನೂ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಫಸ್ಟ್ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಈ ಜಾಗಕ್ಕೆ ವಿಸಿಟ್ ಮಾಡಿ ದರ್ಶನ ಪಡೆದು ಆ ಕೃಷ್ಣನ ಪಾದಕ್ಕೆ ಪಾಲ್ಗೊಂಡು ಅಂತ ಈ ಒಂದು 2 ಮಾತುಗಳು ಹೇಳಿ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಶ್ರೀಕೃಷ್ಣ.